ನಿನ್ನೆ ಕೊಣಾಜೆ ಪ್ರದೇಶದಲ್ಲಿ ಪ್ಲಾಸ್ಟಿಕ್ಗೆ ತಗುಲಿದ ಬೆಂಕಿಯಿಂದ ಕಾಡಿನಲ್ಲಿದ್ದ ಅನೇಕ ಸಸ್ಯಗಳು ಹಾಗೂ ಜೀವ ಸಂಕುಲಗಳು ನಾಶವಾದ ಹಿನ್ನೆಲೆಯಲ್ಲಿ ಇಂದು ಆಪ್ನಾ ದೇಶ್ ಮಾದರಿ ಗ್ರಾಮ ಅಭಿಯಾನ, ಜನಶಿಕ್ಷಣ ಟ್ರಸ್ಟ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅವುಗಳಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕರಾದ ಕೃಷ್ಣ ಮೂಲೆ ಅವರು ಮಾತನಾಡಿ, ಸಸ್ಯ ಜೀವ ಸಂಕುಲಗಳಿಗೆ ಉಂಟಾಗುತ್ತಿರುವ ಇಂತಹ ಘಟನೆಗಳು ಮುಂದೊಂದು ದಿನ ಭೂಮಿಯ ನಾಶಕ್ಕೆ ಕಾರಣವಾಗಬಹುದು. ಭೂಮಿಯನ್ನ ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದಂತ ಹೇಳಿದರು. ಇವತ್ತು ಹಲವಾರು ದಿನಗಳಿಂದ ಸಮಯಗಳಿಂದ ನಾವು ಈ ರೀತಿಯ ಬೆಂಕಿ ಸುಡುವುದನ್ನು ತಡೆಯುವ ಬಗ್ಗೆ ನಮ್ಮ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೇವೆ. ಆದರೆ ಯಾವುದೇ ರೀತಿಯ ಇದಕ್ಕೊಂದು ಕ್ರಮ ಆಗದೆ ನಮ್ಮ ಇಡೀ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸುಡುವುದರ ಮೂಲಕ ನಮ್ಮ ಜಿಲ್ಲೆಯ ಎಲ್ಲ ಜನರು ಕ್ಯಾನ್ಸರ್ ರೋಗಕ್ಕೆ ಅವರನ್ನು ತುತ್ತಾಗಿಸುವಂಥ ಒಂದು ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ಈ ದುಷ್ಕೃತ್ಯದಿಂದ ಮನುಷ್ಯ ಸ್ನೇಹಿ ಜೀವಿಗಳು, ಜೀವ ಸಂಕುಲ ಬಲಿಯಾಗಿದೆ. ನಾವೆಲ್ಲ ನಮ್ಮ ಮನುಷ್ಯರು ಸತ್ತಾಗ ಶ್ರದ್ಧಾಂಜಲಿ ಮಾಡ್ತೇವೆ. ಈ ಪ್ರಾಣಿ ಸಂಕುಲ, ಜೀವ ಸಂಕುಲ ಸತ್ತರೆ ಯಾರು ಶ್ರದ್ಧಾಂಜಲಿ ಮಾಡ್ತಾರೆ? ಇದು ನಮಗೆ ಜೀವ ಜಲ ಕೊಡ್ತದೆ, ಜೀವ ವಾಯು ಕೊಡ್ತದೆ. ಇಂಥ ಒಂದು ಪರಿಸ್ಥಿತಿ ಹಾಳು ಮಾಡ್ತಾ ಸಂದರ್ಭದಲ್ಲಿ ಬಗ್ಗೆ ನಾವು ಗಂಭೀರವಾಗಿ ಏನಾದರೂ ಕಾರ್ಯಕ್ರಮ ಮಾಡದಿದ್ದರೆ ಬಹುಶಃ ನಮ್ಮ ಜಿಲ್ಲೆ ಇನ್ನು ಕೆಲವೇ ಸಮಯದಲ್ಲಿ ಸಂಪೂರ್ಣ ಕ್ಯಾನ್ಸರ್ ಯುಕ್ತ ಜಿಲ್ಲೆ ಆಗ್ತದೆ. PA ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕರಾದ CV ಪೂಜಾರ್ ಅವರು ಮಾತನಾಡ್ತಾ, ಪ್ಲಾಸ್ಟಿಕ್ ಬೆಂಕಿಯಲ್ಲಿ ಉರಿಯುವಾಗ ಮಾನವನ ದೇಹಕ್ಕೆ ಅತ್ಯಂತ ಅಪಾಯಕಾರಿ ವಿಷಕಾರಿ ಅನಿಲಗಳು ಹೊರಬರುತ್ತದಂತ ಹೇಳಿದರು. ಇತ್ತೀಚೆಗೆ ನೋಡಿದ್ರೆ ಈ ಬೆಂಕಿ ಬೀಳೋ ಕಾರ್ಯ ರೆಗ್ಯುಲರ್ ಆಗಿ ನಡೀತಾ ಇದೆ. ಸೊ ಈ ಸುತ್ತಮುತ್ತ ಈ ಏರಿಯಾದಲ್ಲಿರ್ಬೋದು ಅಥವಾ ಈ ಅಂಗಡಿ ಮುಗ್ಗಟ್ಟಿನ ಮುಂದೆ ಪ್ಲಾಸ್ಟಿಕ್ ಹಾಕಿ ಬೆಂಕಿ ಕೊಡೋ ಕೆಲಸ ಮಾಡ್ತಾ ಇರ್ಬೋದು. ಈ ಬೆಂಕಿ ಟೆಂಪ್ರೇಚರಿಂದ ಕೂಡ ನಮಗೆ ಅವರೇಜ್ ಟೆಂಪ್ರೇಚರ್ ಆಫ್ ದ ಅರ್ತ್ ಈಸ್ ಗೋಯಿಂಗ್ ಆನ್. ಸೊ 1986 ಇಂಡಸ್ಟ್ರಿಯಲೈಸೇಷನ್ ಆದಮೇಲಿಂದ ಇವತ್ತಿನವರೆಗೂ 1.5 ಡಿಗ್ರಿಗಿಂತ ಕಡಿಮೆ ಟೆಂಪ್ರೇಚರ್ ರೈಸ್ ಆಗಿದೆ ಅವರೇಜ್. ಇದು ಸಪೋಸ್ ನಮಗೇನಾದರೂ 1.5 ಡಿಗ್ರಿ ರೀಚ್ ಆದರೆ ಕ್ಲೈಮೇಟ್ ಚೇಂಜ್ ಇಸ್ ಪರ್ಮನೆಂಟ್. ಈಗ ನಾವು ನೋಡ್ತಾ ಇದ್ದೀವಿ, ಅಕಾಲಿಕ ಮಳೆ ಆಗ್ತಾಯಿದೆ, ಅಕಾಲಿಕ ಬಿಸಿಲು ಬರ್ತಾಯಿದೆ, ಅಕಾಲಿಕ ಚಳಿ ಆಗ್ತಾಯಿದೆ. ಇದಕ್ಕೆ ನಾವೆಲ್ಲರೂ ಪ್ರಕೃತಿ ಮಾತೆಯನ್ನು ಒಂದು ಸಂರಕ್ಷಣೆ ಮಾಡಿದರೆ ಮಾತ್ರ ನಮ್ಮ ಈ ಸ್ವಾಭಾವಿಕ ಈ ಟೆಂಪ್ರೇಚರ್ ಇರ್ಬೋದು, ಮಳೆ ಇರ್ಬೋದು, ಬಿಸಿಲು ಇರ್ಬೋದು ಕಾಲಕ್ಕೆ ಸರಿ ಆಗ್ತದೆ. ಇಲ್ಲಾಂದರೆ ಇದೊಂದು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಜನಸಂಕುಲಕ್ಕೆ ಒಂದು ಹಾನಿ ಆಗ್ತದೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಈ ಪ್ಲಾಸ್ಟಿಕ್ಕಲ್ಲಿ ಇರೋ ಒಂದು ಡಯಾಕ್ಸಿನ್ ಅಂತ ಒಂದು ಕೆಮಿಕಲ್ ಇದೆ. ಅದು ಶ್ರೀನಾಥ್ ಶೆಟ್ಟರ್ ಹೇಳಿದಾಗೆ ಆ ಡಯಾಕ್ಸಿನ್ ಕೆಮಿಕಲ್ಲು ಸ್ಮೆಲ್ಲೆಸ್, ಅದಕ್ಕೆ ವಾಸನೆ ಇರೋದಿಲ್ಲ, ಕಲರ್ ಇರೋದಿಲ್ಲ. ಅದನ್ನು ಪ್ಲಾಸ್ಟಿಕ್ಕಿಗೆ ಬೆಂಕಿ ಕೊಟ್ಟಾಗ ಅದನ್ನು ನಾವು ಇನ್ಹೇಲ್ ಮಾಡಿದ್ರೆ ಅದರಿಂದ ಕ್ಯಾನ್ಸರ್ ಬರೋದು ಗ್ಯಾರಂಟಿ. ಹೀಗಾಗಿ ಜಿಲ್ಲಾಡಳಿತ ಇರ್ಬೋದು, ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ಯಾವುದೇ ಸರ್ಕಾರ ಇರ್ಬೋದು, ಇದ್ರ ಮೇಲೆ ಒಂದು ಕಟ್ಟುನಿಟ್ಟಾದ ಕಠಿಣ ಕ್ರಮ ತಗೊಂಡ್ರೆ ಇದನ್ನು ಕಡಿಮೆ ಮಾಡುವಂಥ ನನ್ನ ಅನಿಸಿಕೆ. ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಶೀನಾ ಶೆಟ್ಟಿ ಅವರು ಪ್ರಕೃತಿ ಮಾತೆಯ ಮಡಿಲಲ್ಲಿ ನಡೆಯುತ್ತಿರುವ ಇಂತಹ ದುಷ್ಕೃತ್ಯಗಳನ್ನು ಖಂಡಿಸಿ ಮುಂದಿನ ಪೀಳಿಗೆಗೆ ಭೂಮಿ ನಾಶವಾಗುತ್ತಿರುವುದರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ರು. ಬೆಂಕಿಗೆ ಆಹುತಿಯಾದ ಸಸ್ಯ ಜೀವ ಸಂಕುಲಗಳಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ರು. ಕಳೆದ 3 ತಿಂಗಳಿನಿಂದ ಇದು ಆರಂಭ ಆಗಿದೆ. ಬಾಳೆಪುಣಿಯಲ್ಲಿ ಆರಂಭ ಆದದ್ದು ಬೋಳಿಯಾರು, ಕುರ್ನಾಡು, ಕೊಣಾಜೆ, ಪಜೂರ್, ಅಡ್ಯಾರು, ಮೇಲ್ಕಾರು, ಕುಪ್ಪೆಪದವು ಜಿಲ್ಲೆಯಾದ್ಯಂತ ಬಯಲು ಕಸಾಯಾಲಯಗಳಿಗೆ ಬೆಂಕಿ ಬಿದ್ದು ಒಂದು ಪ್ಲಾಸ್ಟಿಕ್ ಬೆಂಕಿ ಸೃಷ್ಟಿಯಾಗಿ ದೊಡ್ಡ ಸಂಕಷ್ಟದಲ್ಲಿ ಸಿಕ್ಕಿದ್ದೀವಿ ನಾವು. 22 ಕಸ ಕಾಯಿಲೆಗಳು, ಅದರಲ್ಲಿ ಬಹಳ ಮುಖ್ಯವಾಗಿ ಕ್ಯಾನ್ಸರ್ ಕಾಯಿಲೆ ಇದಕ್ಕೆ ಮುಖ್ಯವಾದ ಕಾರಣ. ಹಸಿರು ಬೆಟ್ಟ ಕಪ್ಪಾಗಿದೆ, ತೋಡಿನ ಶುದ್ಧ ನೀರು ಕಪ್ಪಾಗಿದೆ. ನಾನು ಕೂಡ ಒಬ್ಬ ಸಂತ್ರಸ್ತ. ಈ ಒಂದು ಪ್ಲಾಸ್ಟಿಕ್ ತ್ಯಾಜ್ಯದ ಬೆಂಕಿಯಿಂದ ನಾನೊಬ್ಬ ಸಂತ್ರಸ್ತ. ಯಾಕೆಂದರೆ ಈ ಒಂದು ಮಾಲಿನ್ಯದ ಜಾಗದಲ್ಲಿ ನಾವು ಇರುವುದು, ಇದರಿಂದಾಗಿ ಕೆಮ್ಮು ಮತ್ತು ಚರ್ಮದ ತುರಿಕೆ ಈ ಎಲ್ಲ ಸಮಸ್ಯೆಗಳು ನಮಗೆ ಮಾತ್ರ ಅಲ್ಲ, ಈ ಪ್ರದೇಶ ಮನೆಗಳಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ ಒಂದು ಪ್ಲಾಸ್ಟಿಕ್ ಮಾಲಿನ್ಯದಿಂದಾಗಿ ತುಂಬ ಸಮಸ್ಯೆ ಬಂದಿದೆ. ಇದರ ಬಗ್ಗೆ ನಾವು ನಿರಂತರವಾಗಿ ಗ್ರಾಮಾಡಳಿತ, ಜಿಲ್ಲಾಡಳಿತಕ್ಕೆ ಮತ್ತೆ ಪತ್ರ ಗಮನಕ್ಕೆ ತರ್ತಾ ಇದ್ದರೂ ಇನ್ನೂ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ. ಆದರೆ ನಿನ್ನೆಯ ಈ ಒಂದು ಪ್ರಕರಣದಿಂದಾಗಿ ಜಿಲ್ಲಾಡಳಿತ ಸ್ವಲ್ಪ ಸಕ್ರಿಯವಾಗಿದೆ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಇದರ ಬಗ್ಗೆ ಗಮನ ತಗೊಂಡಿದ್ದೇವೆ, ನಾವು ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಇವತ್ತು ಉಳ್ಳಾಲ ಕಾರ್ಯನಿರತ ಪತ್ರ ಸಂಘ ಉಳ್ಳಾಲ
ತಂಡ ಮತ್ತು ಜನಶಿಕ್ಷಣ ಟ್ರಸ್ಟ್ ಮತ್ತು ಅಪರಾಧ ಸ್ವಯಂ ಸೇವಕ ಬಳಗ ನಾವು ಒಟ್ಟಾಗಿದ್ದೇವೆ. ಇದು ಬಹಳ ದೊಡ್ಡ ಗಂಭೀರವಾದ ವಿಷಯ. ನಂದು ಒಂದೇ ಒಂದು ಕೋರಿಕೆ, ನಮ್ಮ ಕ್ಷೇತ್ರ ಮಾನ್ಯ ಶಾಸಕರು ಮಾನ್ಯ ಯು ಟಿ ಖಾದರ್ ಸರ್ ಅವರು ಶಾಸಕರಾಗಿ ನಮ್ಮ ವಿಧಾನಸಭಾ ಅಧ್ಯಕ್ಷರಾಗಿರುವವರು, ದಯವಿಟ್ಟು ಅವರು ಒಂದು ಮಾತು ನೇರವಾದ ಮಾತು ಒಂದು ಆದೇಶನ ಮಾಡಬೇಕು. ಯಾಕಂದರೆ ನಮ್ಮ ಉಳ್ಳಾಲದಲ್ಲಿ ಈ ನಿರಂತರವಾಗಿ ಬೆಂಕಿ ಬೀಳುವ ತಡಿಲಿಕ್ಕೆ ಮಾನ್ಯ ಶಾಸಕರು ಮತ್ತು ವಿಧಾನಸಭಾ ಅಧ್ಯಕ್ಷರು ಒಂದು ಕ್ರಮ ತೆಗೆದುಕೊಳ್ಳಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇನ್ನು ಮತ್ತೆ ನಮ್ಮ ಜಿಲ್ಲೆಯಾದ್ಯಂತ ಉಳ್ಳಾಲ ತಾಲೂಕಲ್ಲಿ ಬಿದ್ದಿರುವಂಥ ಕಸಗಳಿಗೆ ಮತ್ತೆ ಬೆಂಕಿ ಬೀಳದಾಗೆ ಮಾಡಲಿಕ್ಕೆ ತುರ್ತು ಕ್ರಮ ತಗೊಳ್ಬೇಕು. ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಇದರ ಜವಾಬ್ದಾರಿ ತಗೋಬೇಕು. ಒಂದು ಕಸ ಬಿದ್ದಾಗ ತಕ್ಷಣ ತೆಗೆಸುವಂತಹದ್ದು, ಬೆಂಕಿ ಬಿದ್ದಾಗ ತಕ್ಷಣ ಅದನ್ನು ನಂದಿಸುವ ಕೆಲಸ ಮಾಡಲಿಕ್ಕೆ ಗ್ರಾಮಾಡಳಿತ ಕೆಲಸ ಮಾಡಬೇಕು. ಗ್ರಾಮಾಡಳಿತವನ್ನು ಕ್ರಿಯಾಶೀಲ ಮಾಡುವ ಕೆಲಸ ಜಿಲ್ಲಾಡಳಿತದ್ದು. ಇದರ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಬೇಕು ಅಂತ ನಮ್ಮದು ಜಿಲ್ಲಾಡಳಿತಕ್ಕೆ ನಮ್ಮದು ಪ್ರಾರ್ಥನೆ. ಆಪ್ನ ದೇಶ್ ಮಾದರಿ ಗ್ರಾಮದ ಪ್ರಮುಖರಾದ ಜಮಾಯಿತಿಲ್ನ ಇಬ್ರಾಹಿಂ ನಡುಪದವು, ಅಬ್ದುಲ್ ನಾಸಿರ್, ಅಬೂಬಕರ್ ಜಲ್ಲಿ, ನಿವೃತ್ತ ಇಂಜಿನಿಯರ್ ಅರುಣ್ ದಂಪತಿ, ಪತ್ರಕರ್ತರ ಸಂಘದ ಮೋಹನ್ ಕುತ್ತಾರ್, ಅಶ್ವಿನ್, ಜನಶಿಕ್ಷಣ ಟ್ರಸ್ಟಿನ ಚೇತನ್ ಹಾಗೂ ಬೆಳಕು ಟ್ರಸ್ಟಿನ ಪ್ರಮುಖರು ಮತ್ತು ಪರಿಸರ ಪ್ರೇಮಿಗಳು ಇಂತಹ ಪರಿಸರ ವಿರೋಧಿ ಕೃತ್ಯಗಳನ್ನು ಖಂಡಿಸಿದರು. ಪ್ರತಿ ವರ್ಷ ಇಲ್ಲಿ ಬೆಂಕಿ ಬೀಳ್ತಾ ಇದೆ. ಇವತ್ತು ಈ ಸಲ ಏನು ಹೊಸ್ತಲ್ಲ, ಸುಮಾರು ವರ್ಷದಿಂದ ನೋಡ್ತಾ ಇದ್ದೇನೆ. ಪ್ರತಿ ವರ್ಷ ನಮ್ಮ ಈ ಕೊಣಾಜೆ ಪರಿಸರದಲ್ಲಿ ಬೆಂಕಿ ಬೀಳುವುದು, ಇದು ಸುಡುವುದು ಸರ್ವಸಾಮಾನ್ಯ ಆಗಿದೆ. ಆದರೆ ಇದು ಯಾರು ಬೆಂಕಿ ಹಾಕ್ತಾರಾ ಅಥವಾ ಅದು ತನ್ನಿಂತಾನೇ ಬೆಂಕಿ ಆಗ್ತದಾ, ಇದನ್ನು ಇಷ್ಟುವರೆಗೆ ಪರಿಶೀಲಿಸಲಿಲ್ಲ. ಅದಕ್ಕೆ ಸರಿಯಾದ ಒಂದು ಕ್ರಮವನ್ನು ಕೈಗೊಳ್ಳದೇ ಇರುವುದು ಬಹಳ ಖೇದಕರವಾದಂಥ ವಿಷಯ. ಈ ಮುಂಚೆ ಫುಲ್ಲು ಒಂದು ಗ್ರೀನರಿ ಆಗಿತ್ತು, ಒಂದು ಸ್ವಚ್ಛ ಹಸಿರಾಗಿತ್ತು. ಈಗ ಸಂಪೂರ್ಣವಾಗಿ ಒಂದು ಕಪ್ಪು ಭೂಮಿಯಾಗಿದೆ. ಈ ಭೂಮಿಯಲ್ಲಿ ಏನಂದರೆ ಸಣ್ಣ ಸಣ್ಣ ಹಾವುಗಳಾಗಿರ್ಬೋದು, ಮೊಳಗಳಾಗಿರ್ಬೋದು ಹೆಚ್ಚು ಓಡಾಡಿದ್ದನ್ನು ನಾವು ಇಲ್ಲಿ ನೋಡಿದ್ದೇವೆ ರೋಡಲ್ಲಿ ರಾತ್ರಿ ಎಲ್ಲ ಹೋಗುವಾಗ. ಅದು ಯಾವುದು ಈಗ ಉಳಿದಿರಲಿಕ್ಕಿಲ್ಲ. ಆ ಒಂದು ಪ್ರಕಾರ, ಯಾಕಂದರೆ ಈ ಪ್ರತಿ ಒಂದು ಜೀವಿಗೂ ಈ ಭೂಮಿಯಲ್ಲಿ ಬದುಕುವ ಹಕ್ಕಿದೆ. ಈಗ ಆ ಬದುಕುವ ಹಕ್ಕನ್ನು ಜೀವಿಗಳಿಗೆ ಕೊಡದಿರುವುದು ನಾವೇ ಆಗಿದ್ದೇವೆ. ಇನ್ನೊಂದು ಏನಂದರೆ ಪ್ರಕೃತಿಯ ಭಾಗ ನಾವು ಒಂದು, ನಮಗೆ ಪ್ರಕೃತಿ ಒಂದು ಭಾಗ ಅಲ್ಲ. ಈಗ ಪ್ರಕೃತಿ ನಾಶದ ಹಂತದಲ್ಲಿದೆ. ಈ ಪ್ರಕೃತಿ ನಾಶವನ್ನು ತಡಿಬೇಕಾದರೆ ಇನ್ನೂ ಎಲ್ಲ ಜನ ನಾವೆಲ್ಲರೂ ಒಟ್ಟು ಸೇರಿ ಸ್ವಲ್ಪ ಕೆಲಸ ಮಾಡಬೇಕಾಗ್ತದೆ. ಈ ಶ್ರದ್ಧಾಂಜಲಿ ಸಭೆ ಯಾಕೆ ಮಾಡಬೇಕಾಗಿತ್ತು ಅಂದರೆ, ಈ ಸಾಮಾನ್ಯವಾಗಿ ಬೆಂಕಿ ಬೀಳುವುದು ಸಹಜ ಈ ಕೊಣಾಜೆ ಪರಿಸರದಲ್ಲಿ. ಆದರೆ ಬೆಂಕಿಯಲ್ಲಿ ಸುಟ್ಟು ಹೋಗುವುದು ಈ ಪರಿಸರ, ಮತ್ತು ಅದಕ್ಕಿಂತ ಜಾಸ್ತಿ ಇಲ್ಲಿ ಜನ ತಮ್ಮ ಕಸವನ್ನು ಬಿಸಾಡಿ ಅದರಲ್ಲಿರುವ ಪ್ಲಾಸ್ಟಿಕ್ ಉರಿದು ಈ ಪರಿಸರ ಹೊಗೆಯಿಂದ ಉಂಟಾದ ಹೊಗೆ ಜನಸಾಮಾನ್ಯರ ಆರೋಗ್ಯಕ್ಕೆ ಮಾರಕವಾಗಿರ್ತದೆ. ಆದುದರಿಂದ ಇದು ಯಾವಾಗಲೂ ಇದೇ ಥರ ಆಗೋದಕ್ಕಿಂತ ನಮ್ಮ ಪೊಲೀಸ್ ಇಲಾಖೆ ಇದರ ಬಗ್ಗೆ ಗಮನ ಹರಿಸಿದರೆ, ಇದನ್ನು ಬಿಸಾಡುವವರನ್ನು ಒಂದೆರಡು ಜನರನ್ನು ಹಿಡಿದು ಅವರಿಗೆ ಮರೆಯಲಾಗದ ಒಂದು ದಂಡ ವಿಧಿಸಿದಾಗ ಅದು ಪ್ರಚಾರಕ್ಕೆ ಬಂದರೆ ಖಂಡಿತ ಈ ಕಸ ಬಿಸಾಡುವುದರಿಂದ ಈ ಬೆಂಕಿ ಬಿದ್ದಾಗ ಅದರಿಂದ ಇದ್ದ ಪ್ಲಾಸ್ಟಿಕ್ ಉರಿಯುತ್ತೆ. ಆದುದರಿಂದ ದಂಡ ವಿಧಿಸುವುದು ಇದಕ್ಕೆ ಒಂದು ಪರಿಹಾರ ಅಂತ ನನ್ನ ಅಭಿಪ್ರಾಯ. ಬೆಂಕಿ ಹತ್ತಿ ಎಲ್ಲ ಇನ್ನೂ ಅದು ಹೊಗೆ ಹೋಗ್ತಾ ಇದೆ, ಅದು ನಂದಿ ಹೋಗಲಿಲ್ಲ. ಇದು ಜನರಿಗೆ ಮತ್ತು ಎಲ್ರಿಗೂ ಭಾರಿ ಕಷ್ಟ ಇದು ಉಸಿರಾಡಲಿಕ್ಕೆ. ಅದರಿಂದ ಇದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿ ಈ ಶ್ರದ್ಧಾಂಜಲಿ ಸಭೆಯಲ್ಲಿ ನಾನು ಕೇಳ್ಕೊಳ್ತೇನೆ. ಈ ಪರಿಸರದಲ್ಲಿ ಬೆಂಕಿ ಬಿದ್ದದ್ದು ವರ್ಷ ಇಡೀಕ ಬೀಳ್ತಾನೆ ಇರ್ತದೆ, ಅಂದರೆ ಈ ಬೇಸಿಗೆ ಕಾಲದಲ್ಲಿ ಬೀಳ್ತಾನೆ ಇರ್ತದೆ. ಇದರಿಂದ ಪ್ಲಾಸ್ಟಿಕ್ ಹೊಡೆಯುವುದರಿಂದ ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಕ್ಯಾನ್ಸರ್ ಎಲ್ಲ ಬರುವಂಥ ಇರುತ್ತೆ. ಈ ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಜನಿ ಹಾಗೂ ಕಾರ್ಯದರ್ಶಿಯಾದ ಚೈತ್ರ ಅವರು ಸ್ಥಳಕ್ಕೆ ಆಗಮಿಸಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಕಠಿಣ ಕ್ರಮವನ್ನು ಕೈಗೊಳ್ಳಲು ಯೋಜನೆಯನ್ನು ರೂಪಿಸಲಾಗುವುದಂತ ಹೇಳಿದರು. ಸಭಾಧ್ಯಕ್ಷರ ಕಚೇರಿ, ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಿಂದ ಉತ್ತಮ ಸ್ಪಂದನೆ ದೊರೆತ ಕಾರಣ ಪರಿಸರ ಪ್ರೇಮಿಗಳಿಗೆ ಹೊಸ ಭರವಸೆ ಮೂಡಿದೆ.